Hello everyone. Today we have Mr. Prahlad Naik with us. He is the founder of a successful tours and travels business and has years of experience in planning great trips. Through hard work and smart networking in BNI, he grew his business and built a strong name in the industry. Let's hear his inspiring journey. Welcome, Mr. Prahlad. What inspired you to choose the tours and travels industry as your career path? It's been 3.5 years that I chose my career as a tours and travels. It was my friend who inspired to take this career. Like he was seeing my struggling phase in other businesses where I was going. So he just told me, so taking your connections and seeing you can just promote and basically a good industry to come in. So that is how I came into tours and travels, because of my friend who inspired to take this opportunity. And yes, it is really a good career what I chose. That is what I just think. And he's Arun Kumar. So he just told me that, yes, Prahlad, ಒಂದು try ಮಾಡು industry, because he has seen me from 8 years how I am going in the business. So yes, serving people and serving with smile is what I see. That is how I chose travel industry. ನೀವು ಹೊಸ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದಾಗ ವಾಟ್ ವಾಸ್ ಯುವರ್ ಇನಿಷಿಯಲ್ ವಿಷನ್ ಆರ್ ಡ್ರೀಮ್ ಫಾರ್ ಯುವರ್ ಟ್ರಾವೆಲ್ ಬಿಸ್ನೆಸ್? ಹ್ಯಾಸ್ ದಟ್ ಚೇಂಜ್ಡ್ ಓವರ್ ಟೈಮ್? Okay, I started at 2022 when he said just to switch over to this career. Initial was like, okay, I can go with a group or travel with a group with a passion, something. Okay, I can see many places basically in a group. Otherwise, traveling again, we have our business other than this also. So that was one thing I had ಅಂದರೆ ಆಲೋಚನೆ ಮಾಡಿದೆ ಅಂತ ಹೇಳ್ಬೋದು. ಓಕೆ, ಒಂದು ಗ್ರೂಪ್ ಆದರೆ ಅವರೊಟ್ಟಿಗೆ ಒಂದು ಹೋಗ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ ಆ್ಯಂಡ್ ಆಲ್. ಬಟ್ ನಾವು ಆಫ್ಟರ್ 3 years ಆಫ್ ಟೈಮ್ ಅಂತ ಇಡೀ ಫೇಸ್ ಅಂತ ಹೇಳುವಾಗ, ಸೊ ಐ ಹ್ಯಾವ್ ವಿಷನ್ ಲೈಕ್ KPN Holidays ಶುಡ್ ಬಿ 100 crore ಕಂಪನಿ ವರ್ತ್ ಅಂತ ಹೇಳಿ. ಸೊ ಫಾರ್ ದ್ಯಾಟ್ ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ಇಟ್. That is what my vision is now and more. And dream? Dream is, yes, as I said, in a short term or anything, like 3-4 years, I should get at least 100 crores of turnover in KPN Holidays. That is my dream for short term, I can tell. And long term is like, yes, I should be an established business owner in KPN Holidays for my entire fraternity or Udupi Mangalore district. That is what my dream is. ಇನ್ನು BNI ಬಗ್ಗೆ ಹೇಳೋದಾದರೆ, ಹೌ ಡಿಡ್ BNI ಹೆಲ್ಪ್ ಯು ಇನ್ ಯುವರ್ ಬಿಸ್ನೆಸ್? ಹೇಗೆ ಸಹಾಯ ಮಾಡ್ತು? BNI ಹೇಳಬೇಕಂತ ಹೇಳಿದರೆ ತುಂಬ ಇದು ನಿಮಗೆ ನಾನು ಇಡೀ ದಿನ ಅಂತ ಹೇಳಿದರೂ ಸಾಕಾಗಲಿಕ್ಕಿಲ್ಲ. 2019 ಇನಿಷಿಯಲಿ ನಾನು BNI ಜಾಯ್ನ್ ಆಗಿದ್ದು. ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಗೊತ್ತಿತ್ತು. 2018 ನಾನೊಂದು BNI ಇನ್ಸ್ಪೈರ್ ಲಾಂಚಿಗೆ ಹೋಗಿದ್ದೆ. ಅಲ್ಲಿ BNI ಏನಂತ ಹೇಳಿ ತಿಳಿದಿದ್ದೆ. ಬಟ್ ಆಫ್ಟರ್ ದ್ಯಾಟ್ ಅದು ನಂಗೆ ಆಗಲಿಲ್ಲ. ಯಾಕೆ ಹೇಳಿದರೆ ಮ್ಯಾಂಗ್ಳೂರಲ್ಲಿ ನಮ್ಮದು ವೆಜಿಟೇಬಲ್ ಬಿಸ್ನೆಸ್ ಇದೆ. ಸೊ ಅದನ್ನು ನಾನು ಅಲ್ಲಿ ಹೇಗೆ ಇದು ಮಾಡ್ಲಿಕ್ಕೆ ಅಂತ ಹೇಳಿ, ಸೊ 2019 ಪ್ರಜ್ವಲ್ ಶೆಟ್ಟಿ ಅಂತ ಹೇಳಿ ಅವರಿಗೆ ಫೇಸ್ಬುಕ್ ಮುಖಾಂತರ ನಾನೊಂದು ಕೇಳಿ BNI ಬಗ್ಗೆ. ಸೊ ಅಲ್ಲಿ ನಾನು BNI ಐ ವಾಸ್ ಅ ಮೆಂಬರ್ ಆಫ್ BNI ಡಿಸೆಂಬರಲ್ಲಿ 2019. ಆವಾಗ ಒಂದು ಬಿಸ್ನೆಸ್ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೆ. ಅದೇ ಆವಾಗಲೇ ಹೇಳಿದ್ದೆ, ಅದು ನನಗೆ ಅದು ಅಷ್ಟು BNI ಆಗಲಿಲ್ಲ. ಬಟ್ ನಾನು ಏನು ಮಾಡಿದೆ, 2022 ಐ ಸ್ವಿಚ್ಡ್ ಓವರ್ ಮೈ ಬಿಸ್ನೆಸ್ ಟು ಹಾಲಿಡೇಸ್. ಆ 3 ವರ್ಷ ನಾನೇನು ಕೋವಿಡ್ ಇರ್ಬೋದು, ಯಾವುದಾದ್ರೂ ಇರ್ಬೋದು, ನಾನೊಂದು BNI ಒಟ್ಟಿಗೆ ನಮ್ಮ ಮೆಂಬರ್ಸ್ ಇರ್ಬೋದು, ಆದಿ ಮೆಂಬರ್ಸ್, ಫಸ್ಟ್ ಚಾಪ್ಟರ್ ಆಫ್ BNI ಮ್ಯಾಂಗ್ಳೂರ್. ಸೊ ಅವರೊಟ್ಟಿಗೆ ನಾನು ಬಾಂಡ್ ಬಿಲ್ಡ್ ಮಾಡಿ, ಆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಿ, ಆ ಒಂದು ಸ್ವಿಚ್ ಓವರ್ ಮಾಡುವಾಗ, ಎಸ್, ಅವ್ರು ನನಗೆ ಕೈ ಬಿಡಲಿಲ್ಲ. ಎಲ್ಲರೂ ನನಗೆ ಒಂದು ಸಪೋರ್ಟ್ ಆಗಿ, ಸಿಸ್ಟಮ್ ಆಗಿ ನಿಂತರು. ಹೇಳಿದರು ಯಾವ ರೀತಿ ಫೀಲ್ಡ್ ನಿಮಗೆ ಆಗ್ತದೆ, ಹೇಗಾಗ್ತದೆ ಅಂತ ಹೇಳಿ. ಬಿಕಾಸ್ ಇಟ್ ಈಸ್ ಎಂಟೈರ್ ನ್ಯೂ ಕ್ಯಾರಿಯರ್. ನನ್ನ ಯಾವುದೇ ಬ್ಯಾಕ್ಗ್ರೌಂಡಲ್ಲಿ ಇರ್ಬೋದು, ಈ ಟ್ರಾವೆಲ್ ಅನ್ನುವಂಥದ್ದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಇರಲಿಲ್ಲ.
ಸೊ ಆವಾಗ ನಾನು ಹೇಳ್ಬೋದು BNI ಹೆಲ್ಡ್ ಮಿ ಅ ಲಾಟ್ ಅಂತ ಹೇಳಿ. ಎಂಟೈರ್ BNI ಸಿಸ್ಟಮ್ ನನಗೆ ಹೆಲ್ಪ್ ಮಾಡಿತ್ತು. ಮೆಂಬರ್ಸ್ ಇರ್ಬೋದು, ಎಂಟೈರ್ BNI ಫ್ರೆಟರ್ನಿಟಿ ಆಫ್ ಇಂಡಿಯಾ, ಅಲ್ಲಿ ಟ್ರಾವೆಲ್ ಏಜೆಂಟ್ಸ್ ಥ್ರೂಔಟ್ ಬೇರೆ ಬೇರೆ ಸ್ಟೇಟ್ಸಲ್ಲಿ ಟ್ರಾವೆಲ್ ಏಜೆಂಟ್ಸ್ ಇದ್ದಾರೆ. ಸೊ ವಿ ಆರ್ ಆಲ್ಮೋಸ್ಟ್ 700 ಟ್ರಾವೆಲ್ ಏಜೆಂಟ್ಸ್ ವೇರ್ ದೇ ಹೆಲ್ಡ್ ಮೀ ಆಲ್ಸೋ. ಲೈಕ್ ಈಗ ನನಗೆ ಉತ್ತರಾಖಂಡಿದ್ದು ಪ್ಯಾಕೇಜ್ ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಒಬ್ಬರು ಸಿಕ್ಕಿದ್ರು, ಸೌತಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಅವರಲ್ಲಿ ಸಿಕ್ಕಿದ್ರು. ಸೊ ಇಟ್ ವಾಸ್ ಸಮಥಿಂಗ್, ಒಂದು ಸೂಪರ್ ಮಾರ್ಕೆಟಲ್ಲಿ ಹೋಗಿ ಸೀದಾ ಎಂತಾದರೂ ಯಾರಾದರೂ ನಾನು where I can take them directly with a trustworthy. So that is how BNI has helped me ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ. There are still more success stories I can watch on it ಅಂತ ಹೇಳಿ. ಈಗ ಟ್ರಾವೆಲ್ ಬಿಸ್ನೆಸ್ ಅಂತೇಳಿ ಮಾಡ್ತಿರ್ಬೇಕಾದ್ರೆ ತುಂಬ ಚಾಲೆಂಜಸ್ಗಳು ಬರ್ತದೆ. ನಿಮ್ಮ ಕರಿಯರಲ್ಲಿ ನೀವು ಎದುರಿಸಿದ ಅತ್ಯಂತ ಕಷ್ಟಕರವಾದ ಚಾಲೆಂಜಸ್ಗಳು ಯಾವುದು? ಕಷ್ಟಕರದ ಚಾಲೆಂಜಸ್ ಇತ್ತೀಚೆಗೆ ನಾನೊಂದು 4 ತಿಂಗಳ ಹಿಂದೆ ಒಂದು ಚೈನಾ ವೀಸಾದ್ದು ಆಗಿತ್ತು. ಏನಾಗಿತ್ತು, ನನ್ನ ಸ್ಟಾಫ್ ಆಲ್ರೆಡಿ ವೀಸಾ, ನಾನು ಸಹ ಹೋಗಿದ್ದೆ, ಒಂದು ವೀಸಾ ಆಗ್ತದೆ ಅಂತ ಹೇಳಿ ಮಾಡಿ, ಗಂಡ ಹೆಂಡ್ತಿದ್ದು ಇಬ್ಬರದ್ದು ವೀಸಾ, ಹೆಂಡ್ತಿದ್ದು ವೀಸಾ ಬಂದಿದೆ, ಗಂಡಂದು ವೀಸಾ ಬರಲಿಲ್ಲ. ಸೊ ಅದು ಸಿಕ್ಕಾಪಟ್ಟೆ ನಮಗೊಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದರೆ, ವೆಂಡರ್ ಹೇಳಿದರು ವೀಸಾ 100% ಅಂತ ಹೇಳಿ, ನಾವು ಸಹ ಹಾಗೆ ಡೆಲಿವರ್ ಮಾಡಿದ್ವಿ. ಬಟ್ ವಾಟ್ ಹ್ಯಾಪಂಡ್ ವಾಸ್, ಗಂಡಂದು ವೀಸಾ ರಿಜೆಕ್ಟ್ ಆಯಿತು, ಹೆಂಡ್ತಿದ್ದು. ಆದರೆ ಬೈ ವಿತ್ ಆರ್ ಎಲ್ಲ ನಮ್ಮ ಶಕ್ತಿ ಎಲ್ಲ ಹಾಕಿ ಅಂತ ಹೇಳ್ಬೋದು, ನಾವು ಇಲ್ಲಿ ತನಕ ಅಂತ ಹೇಳಿದರೆ ಅಲ್ಲಿ 1-2 ದಿನ ಅಲ್ಲಿ ಒಬ್ಬರಿಗೆ ನಿಲ್ಲಿಸಿ ಎಂಬಸಿ ಹೊರಗಡೆ ವೀಸಾ ಹೇಗಾದರೂ ಮಾಡಿ ಪಾಸ್ ಮಾಡಿಸಿ ನಾವು ಅವರದ್ದು ವೀಸಾ ಡೆಲಿವರಿ ಮಾಡಿಸಿದ್ದು ಬೈ ಫ್ಲೈಟ್, ಬೈ ಏರಲ್ಲಿ. ಆ್ಯಕ್ಚುಲಿ ಯಾವತ್ತು ಅದು ಬೈ ಕೊರಿಯರ್ ಬರೋದು, ಬಟ್ ವಿದಿನ್ ಅಂದರೆ ಇವತ್ತು ವೀಸಾ ಪಾಸ್ ಆಗಿದೆ, ನೈಟ್ ಒಳಗೆ ಬೆಳಗ್ಗೆ ಅವರಿಗೆ ವೀಸಾ ಮುಟ್ಟುವಾಗಿ ನಾವು ಮಾಡಿದ್ದೇವೆ. ಸೊ ಅದೊಂದು ಚಾಲೆಂಜಿಂಗ್ ಇದು ಮಾಡಿದ್ದೇವೆ. ಹಾಗೆ ಒಂದು ಚಾಲೆಂಜಸ್ ಇನ್ನು ನೋಡ್ಲಿಕ್ಕೆ ಹೋದರೆ, ಪ್ಯಾಕೇಜಲ್ಲಿ ನಾವು ಎಗೇನ್ ಒಬ್ರ ಹತ್ರ ಟ್ರಸ್ಟ್ ಮಾಡಿ ಒಬ್ಬರು ಪ್ಯಾಕೇಜಿಗೆ ಕೊಟ್ಟದ್ದು, ಅವ್ರು ಏನು ಮಾಡಿದ್ದಾರೆ, ಎಗೇನ್ ನಮಗೆ ತೋರಿಸಿದ ಹೋಟೆಲ್ ಆದದ್ದು ಬಟ್ ವಿ ಮೇಡ್ ಶೂರ್ ಎಲ್ಲದು ಪ್ರಾಪರ್ ಆಗಿತ್ತು. ಎಸ್, ಕಸ್ಟಮರ್ ವಾಸ್ ಲಿಟಲ್ ಬಿಟ್ ಅನ್ಹ್ಯಾಪಿ ಆವಾಗ, ಬಟ್ ಅಗೇನ್ ದೇ ಕೇಮ್ ಬ್ಯಾಕ್. ನಾವು ಇನ್ನೊಂದು ಅವ್ರ ಪ್ಯಾಕೇಜ್ ಏನು ಮಾಡಿಟ್ಟಿದ್ದೇವೆ, ಏನು ಬೇಸಿಕ್ಲಿ ನಾವು ಏನು ಸರ್ವಿಸ್ ಕೊಡ್ತೇವೆ ದಟ್ ಶುಡ್ ಬಿ ವೆರಿ ಗುಡ್, ಕಸ್ಟಮರ್ ಶುಡ್ ಕಮ್ ಬ್ಯಾಕ್. ಸೊ ನಾನು ಇಲ್ಲಿ ಇದ್ದೇನೆ ಅಂತ ಹೇಳಿದರೆ ಇಟ್ ಈಸ್ ವರ್ಡ್ ಆಫ್ ಮೌತ್. ಸೊ ವಾಟ್ ಎವರ್ ಐ ಆಮ್ ಜಸ್ಟ್ ಗೆಟಿಂಗ್ ಅಗೇನ್ ಇಟ್ ಈಸ್ ಫ್ರಮ್ BNI. Who or what kept you motivated during these ups and downs ನಿಮ್ಮ ಜರ್ನಿಯಲ್ಲಿ? ಇಟ್ ಈಸ್ ಆಲ್ ಮೈ ಫ್ರೆಂಡ್ಸ್ ಇನ್ ಬಿಸ್ನೆಸ್ ಫೀಲ್ಡ್. ಬೇಸಿಕ್ಲಿ ನನ್ನ BNI ಮೆಂಬರ್ಸೇ. ಸೊ ದೇರ್ ಆರ್ 3-4 BNI ಮೆಂಬರ್ಸ್. ನಾನು ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಲಿಸ್ಟ್ ದೊಡ್ಡದಿದೆ. ಆದರೆ ಎಲ್ಲ ಮೆಂಬರ್ಸ್ ಇರ್ಬೋದು, ನನಗೆ ಒಂದು ಕ್ಲೋಸ್ 3-4 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ರು, ಓಕೆ ಪ್ರಹ್ಲಾದ್ ಇದು ಹೀಗಾಯಿತು, ನೆಕ್ಸ್ಟ್ ನೀನು ಏನಾಗ್ತದೆ, ಏನು ಮಾಡ್ತಾರೆ ಅದೊಂದು ನೀನು ಕಲಿ ಫಸ್ಟಿಗೆ. ಸೊ ಗಿವ್ ದ ಪ್ರಯಾರಿಟೀಸ್. ಈಗ ಇಲ್ಲಿ ಒಂದು ಪ್ಯಾಕೇಜ್ ಮಾಡ್ತಿದ್ಯಾ, ಒಂದು ಪ್ಯಾಕೇಜಿಗೆ ನಿಂಗೆ ಏನು ಬೇಕು, ಯಾರ ಹತ್ರ ನೀನು ಕಲಿಬೇಕು, ಓಕೆ ಗೂಗಲ್ ಈಸ್ ದೇರ್ ಎಲ್ಲದು ಅಂತ ಹೇಳಿ. ದೇ ಆರ್ ದ ಫ್ರೆಂಡ್ಸ್ ಹೂ ಕೆಪ್ಟ್ ಮೀ ಮೋಟಿವೇಟೆಡ್. ಸೊ ನೀನೇನಂತ ಹೇಳಿದರೆ ಅವರಿಗೆ ನೀನು ತೋರಿಸೋದು ವಾಟ್ ಸರ್ವಿಸ್ ಯು ಆರ್ ಗಿವಿಂಗ್. ಸೊ ದ್ಯಾಟ್ ಈಸ್ ಹೌ. ಸೊ ನನ್ನ ಒಂದು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಫ್ಯಾಮಿಲಿಗೆ ಅಗೇನ್ ಇಫ್ ಐ ಕಮ್ ಬ್ಯಾಕ್ ಟು ಮೈ ಫ್ಯಾಮಿಲಿಗೆ ಈ ಬಿಸ್ನೆಸ್ ಬಗ್ಗೆ ಏನಂತ ಗೊತ್ತಿಲ್ಲ. ಓಕೆ, ದೇ ಆರ್ ಸೇಯಿಂಗ್ ದಟ್ ಮಗ ಏನೋ ದುಡಿತಿದ್ದಾನೆ, ಮಾಡ್ತಿದ್ದಾನೆ ಅಂತ ಹೇಳಿ. ಬಟ್ ಅವರಿಗೆ ಸಹ ಓಕೆ ನೀನೇನೋ ಮಾಡ್ತೀಯಾ ಮಾಡು ಅಂತ ಹೇಳಿ, ಒಳ್ಳೆಯದಾಗಿ ಮಾಡು. ಸೊ ಬಟ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಆರ್ ಆಲ್ವೇಸ್ ಬ್ಯಾಕ್ ಬೋನ್. ಫ್ರೆಂಡ್ಸ್ ಅವ್ರು ನನಗೆ ದೇ ಕೆಪ್ ಮಿ ಮೋಟಿವೇಟೆಡ್ ಎವ್ರಿ ಟೈಮ್. ನಿಮ್ಮ ಫ್ಯಾಮಿಲಿ ಎಲ್ಲ ಬಿಸ್ನೆಸ್ಸಲ್ಲೇ ಇದ್ದವರು? ಎಲ್ಲರೂ ಬಿಸ್ನೆಸ್ಸಲ್ಲೇ. ಸೊ ಬೇರೆ ಬೇರೆ ಬಿಸ್ನೆಸ್? ಹೌದು. ಸೊ ಟ್ರಾವೆಲಿಗೆ ನೀವು ಫಸ್ಟ್ ಸೊ ಇನ್ 70 years of our business journey, this is the first one ventured into travels. ಈಗ ಹೌ ಹ್ಯಾಸ್ ದ ಟ್ರಾವೆಲ್ ಇಂಡಸ್ಟ್ರಿ ಎನ್ವಾಲ್ವ್ಡ್ ಸಿನ್ಸ್ ಯು ಸ್ಟಾರ್ಟೆಡ್? ಮತ್ತು ನೀವು ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಂಡ್ರಿ ಆ ಚಾಲೆಂಜಸ್ಗಳನ್ನು? ಸೊ ಬೇಸಿಕ್ಲಿ ಮುಂಚೆ ಇನಿಷಿಯಲಿ ಎಲ್ಲರೂ ಹೇಳ್ತಿದ್ರು, ಓಕೆ ನಾವು ಒಂದು ಪ್ಯಾಕೇಜ್ ಮಾಡಿ, ದೇರ್ ವಾಸ್ ಅ ಗ್ರೂಪ್ ಟೂರ್ಸ್, ಅದಕ್ಕೆ ಅಡಾಪ್ಟ್ ಆಗ್ತಿದ್ದು. ಬಟ್ ಆ್ಯಸ್ ನೀವು ಹೇಳಿದಾಗೆ ಇಯರ್ ಆನ್ ಇಯರ್ ಅಲ್ಲ, ಈಗ ಮಂತ್ ಆನ್ ಮಂತ್ ಚೇಂಜಸ್ ಆಗ್ತಾ ಇದೆ. ಮುಂಚೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದು ಅಂಥದ್ದು ಯಾವುದು ಅಷ್ಟೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಯಾರಾದರೂ ಒಂದು ಗ್ರೂಪ್ ಟೂರ್ ಅರೇಂಜ್ ಮಾಡ್ತಾರೆ, ಅವರೊಟ್ಟಿಗೆ ಹೋಗೋದಂತಿತ್ತು. ಹಾಗೆ ಈಗ ಆಗಲ್ಲ. ಯಾರಾದರೂ ಈಗ ಟ್ರಾವೆಲ್ ಇನ್ಫ್ಲುಯೆನ್ಸರ್ ಇದ್ದರೂ ಅವರಿಗೆ ನಾನು ಇಲ್ಲಿ ಹೋಗಿದೆ, ಅಲ್ಲಿ ಹೋಗಿದೆ, ಇವತ್ತು ಈ ಹೋಟ್ಲಲ್ಲಿ ಈ ರೇಟ್ಸ್ ಉಂಟು ಅಂತ ಹೇಳಿ. ಸೊ ಇಟ್ಸ್ ನಮಗೆ ಒಂದು ನೆಗೆಟಿವ್ ಇದಕ್ಕೆ ನಾನು ಹೇಳೋದಾದರೆ, ಬೇಸಿಕ್ಲಿ ಅವರೇ ನೋಡ್ತಾರೆ, ಅವರೇ ಡೈರೆಕ್ಟ್ ಹೋಗ್ತಾರೆ. ಬಟ್ ವಾಟ್ ಈಸ್ ದ ಥಿಂಗ್ ಇಸ್, ಓಕೆ ನಾನು ಹೋಗುವಾಗ ಒಂದು ಸರ್ವಿಸ್ ಇರ್ಬೋದು, ಅದೇ ನಾವು ಬೇರೆಯವ್ರಿಗೆ ಯಾರಿಗಾದರೂ ಅಲ್ಲಿ ಹೋಗುವಾಗ ಇಟ್ ಮೇ ನಾಟ್ ಬಿ ಅ ಗುಡ್ ಸರ್ವಿಸ್. ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅ ಟ್ರಾವೆಲ್ ಇಂಡಸ್ಟ್ರಿ. ಎಲ್ಲರೂ ನಮ್ಮ 100% ಸ್ಯಾಟಿಸ್ಫೈ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ.
ಸೊ ದಟ್ ಈಸ್ ಹೌ ನಾವೇನು ಮಾಡಿದ್ವಿ, ಸೇಮ್ ಅಡಾಪ್ಟ್ ಮಾಡಿದ್ವಿ. ಈಗ ಟ್ರೆಕ್ಕಿಂಗ್ನವ್ರಿಗೆ ಬೇಕಂತ ಹೇಳಿದರೆ ವಿ ಡಿಡ್ ಟ್ರೆಕ್ಕಿಂಗ್ ಇದು ಒಂದು ಪ್ಯಾಕೇಜ್ ಮಾಡಿದ್ವಿ. ಒಬ್ಬರಿಗೆ ಖಾಲಿ ಓಷನ್, ಓಕೆ ಓಷನ್ ಬಗ್ಗೆ ಎಂತಾದ್ರೂ ಬೇಕು ಆ ಥರದ್ದು ಒಂದು ಪ್ಯಾಕೇಜಸ್ ಬೇಕು ಅಂತ ಹೇಳಿದ್ರೆ ಅದು ಮಾಡಿದ್ವಿ. ದೆನ್ ಮೌಂಟೇನಿಯರಿಂಗ್ ಇರ್ಬೋದು, ಟೆಂಪಲ್ ಟೂರಿಸಮ್. ನನಗೆ ಕ್ಲಿಕ್ ಆದದ್ದು ಬೇಸಿಕ್ಲಿ ವಾಟ್ ನಾನೇನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದರೆ ಟೆಂಪಲ್ ಟೂರಿಸಮ್. ಓಕೆ, ಒಂದು 50-60 ಏಜ್ನವರಿಗೊಂದು ನಮ್ಮ ಕೋಸ್ಟಲ್ ಕರ್ನಾಟಕದ ಒಂದು ಟೆಂಪಲ್ ನಾವು ತೋರಿಸುವ. ನಾವು ಮಂಗಳೂರಿಂದ ಗೋಕರ್ಣ ತನಕ ನಮ್ಮ ಹತ್ರ ಎಷ್ಟು ಟೆಂಪಲ್ಸ್ ಇದೆ. ಸೊ ಆ ಒಂದು ಟೆಂಪಲ್ ಟೂರಿಸಮನ್ನು ನಾನು ಫೋಕಸ್ ಮಾಡಿ ಎವ್ರಿ ಮಂತ್ ಆಲ್ಟರ್ನೇಟ್ ಮಂತ್ಸಲ್ಲಿ 40-45 ಜನರಿಗೆ ಮಧುರೈಯಿಂದ ಇರ್ಬೋದು, ಚೆನ್ನೈಯಿಂದ ಇರ್ಬೋದು, ಈ ನನ್ನ ಗ್ರೂಪಿಗೆ ಅವರನ್ನು ಕೇಟರ್ ಮಾಡ್ತಾ ಇದ್ದೇನೆ. ಕ್ಯಾನ್ ಯು ಶೇರ್ 1 or 2 ಆಫ್ ಯುವರ್ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್? ಮೇ ಬಿ ಈಗ ಸ್ಪೆಷಲ್ ಮೂಮೆಂಟ್ಸ್ ಯಾವ್ದಾದ್ರು ನೀವು ಯಾರೊಟ್ಟಿಗಾರು ಹೋದಾಗ, ಟೂರಿಸ್ಟ್ ಅವರೊಟ್ಟಿಗೆ ಹೋದಾಗ ಅಥವಾ ಸ್ಪೆಷಲ್ ಮೂಮೆಂಟ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ನಾವೊಂದು ಪ್ಯಾಕೇಜ್ ಮಾಡಿದ್ವಿ ಅಯೋಧ್ಯ ಆ್ಯಂಡ್ ಕಾಶ್ಮೀರ್. ಸೊ ಇಟ್ ಈಸ್ ಅ ಕಂಪ್ಲೀಟ್ ಒಂದು 2 types ಆಫ್ ಪ್ಲೇಸಸ್ ಅಂತ ಹೇಳ್ಬೋದು. ರಾಮ ಮಂದಿರ ಓಪನ್ ಆದದ್ದು ಮಾತ್ರ, ಸೊ ದೇ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಅಯೋಧ್ಯ. ಆ್ಯಂಡ್ ಅಗೇನ್ ಇಟ್ ವಾಸ್ ಅ ಕಾಶ್ಮೀರ್ ಈಸ್ ಅಗೇನ್ ಅ ಲೀಜರ್ ಪ್ಲೇಸ್. ಟೆಂಪಲಿಂದ ಒಂದೇ ಸತಿ ಲೀಜರ್ಗೆ ಇದು ಮಾಡೋದಂತ, ದ್ಯಾಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ನನ್ನ ಅನುಭವ ನಾನು ಹೇಳಲಿಕ್ಕೆ ರಾಮ ಮಂದಿರ ಮಾಡಿದ್ವಿ. ಅಗೇನ್ ಟ್ರಾವೆಲಲ್ಲಿ ಹೋಗುವಾಗ ಎಲ್ಲ ರೀತಿಯ ನಿಮಗೆ ಒಂದು ಗ್ರೂಪಲ್ಲಿ ಹೋಗುವಾಗ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಎವ್ರಿ ಒನ್. ಫ್ರಮ್ ಜೆನ್ಸೀಸ್ ಅಂತ ಹೇಳಿದರೆ ಒಂದು ಏಜ್ ಒಂದು 25-30 ಅವರು ಸಹ ಬರ್ತಾರೆ, 50-60-70 ವರ್ಷದವರು ಸಹ ಬರ್ತಾರೆ. ಸೊ ಜೆನ್ಸೀಸ್ ಅವರು ಓಕೆ ನಾವು ಇಲ್ಲಿ ಹತ್ಲಿಕ್ಕೆ ಉಂಟು, ನಾವು 70 ನಮಗೆ ಈಗ ಮೇಲೆ ನಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ದಟ್ ಈಸ್ ವೇರ್ ನಾನೊಂದಿಬ್ಬರಿಗೆ ಅವರು ಅದರಲ್ಲಿದ್ದರು. ಸೊ ಕಾಲು ನೋವು ಅಂತಿದ್ರು. ನಾವಲ್ಲಿ ಇದು ನಾನು ಹೇಳಲಿಕ್ಕೆ ರಾಮ ಮಂದಿರದಲ್ಲಿ ನಡಿಲಿಕ್ಕೆ ತುಂಬ ಇತ್ತು. ಅವ್ರು ಹೇಳ್ತಾರೆ ಇಲ್ಲ ನನಗೆ ರಾಮನಿಗೆ ನೋಡಲೇಬೇಕು, ಎಷ್ಟು ಬೇಕಾದರೂ ನಾನು ನಡಿತೇನೆ ಅಂತ ಹೇಳಿ ಹೇಗೋ ಮಾಡಿ ನಾವು ಇನ್ಫ್ಲುಯೆನ್ಸಲ್ಲಿ ಯೂಸ್ ಮಾಡಿ ರಾಮನಿಗೆ ತೋರಿಸಿದ್ವಿ. ಭಾರಿ ಖುಷಿ ಆಯಿತು. 2 ದಿನ ನಾವು ಕಂಟಿನ್ಯೂಸ್ ಆಗಿ ಅವರಿಗೆ ತೋರಿಸಿದ್ವಿ. ಅವರು ಪುನಃ ದೇವರ ಹತ್ರ ಹೋಗಿ, ಯಾಕೆ ಹೇಳಿದರೆ ನಾವು ಉಡುಪಿಯವ್ರು ನೋಡಿ, ಉಡುಪಿಯವರು ಒಂದು ಹೇಗಾದರೂ ಮಾಡಿ ಪೇಜಾವರ ಮಠದ ಸ್ವಾಮಿಗಳದ್ದೆಲ್ಲ ಕೇಳಿ ಒಂದು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಅದೊಂದು ಆಯಿತು. ಕಾಶ್ಮೀರದಲ್ಲಿ ಶಂಕರಾಚಾರ್ಯ ದೇವಸ್ಥಾನ ನೋಡಬೇಕಂತಿತ್ತು, 350 ಮೆಟ್ಲಿತ್ತು. ನಾನು ಹೇಳಿದೆ ನಿಮಗೆ ಕಷ್ಟ ಆಗ್ತದೆ ಅಮ್ಮ ಅಂತ ಹೇಳಿ, ಇಲ್ಲ ಈಶ್ವರನಿಗೆ ನೋಡಲಿಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಆ ಒಂದು ಎಂಥೂಸಿಯಾಸ್ಟಿಕ್ ಅವ್ರು ನೋಡುವಾಗ ನಾವು ಸಹ ಇನ್ನೂ ಸಹ ಜಾಸ್ತಿ ಎಂಥೂಸಿಯಾಸ್ಟಿಕ್ ಆಗ್ತೇವೆ. ಸೊ ದ್ಯಾಟ್ ಈಸ್ ಒನ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ತೇನೆ. ಇನ್ನೊಂದು ವಾಸ್ ದುಬೈ. ನಾನೊಂದು 300 ಮೆಂಬರ್ಸ್ ಒಟ್ಟಿಗೆ ನನ್ನ ಫ್ರೆಂಡ್ ಒಟ್ಟಿಗೆ ನಾನು ಹೋದದ್ದು. ಅಲ್ಲಿ ಎಲ್ಲ ಟೈಪ್ ಇದು ನಾನು ಆ ಒಂದು ಗ್ರೂಪಲ್ಲಿ ನೋಡಿದ್ದೇನೆ. 300 ಮೆಂಬರ್ಸ್, ಇಟ್ ಈಸ್ ನಾಟ್ ಈಸಿ ಟು ಮ್ಯಾನೇಜ್ ಅಷ್ಟು ಜನರಿಗೆ. ಆ ಒಂದು ಮ್ಯಾನೇಜ್ ಮಾಡಿದ್ದು ರೀತಿ, ನಮ್ಮ ಟೀಮ್ ಇರ್ಬೋದು, ಯಾರಾದರೂ ಇರ್ಬೋದು, ಆ ಒಂದು ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅವರಿಗೆ ಡೆಸರ್ಟ್ ಸಫಾರಿ ಅಂತ ಹೋಗುವಾಗ ನಮ್ಗೆ ಈ ಕಾರ್ ಬೇಕು, ಆ ಕಾರ್ ಬೇಕು, ನಂಗೆ ಇಲ್ಲಿ ನಿಲ್ಲಬೇಕು, ಅಲ್ಲಿ ನಿಲ್ಲಬೇಕು ಅಂತ ಹೇಳಿ. ಮತ್ತು ಹೇಗೇನು ನಾವು ಇಲ್ಲಿ ಹೋಗಿದ್ವಿ ಬುರ್ಜ್ ಖಲೀಫಾ ನೋಡಲಿಕ್ಕೆ. ಅವಾಗ ಎಲ್ಲರೂ ನೋಡ್ತಿದ್ದಾರೆ ಇದು ಏನು ಗ್ರೂಪ್ ಇಷ್ಟು ಜನ ಬರ್ತಿದ್ದಾರೆ ಅಂತ ಹೇಳಿ. ಸೊ ಆ ಒಂದು ಮ್ಯಾನೇಜ್ ಮಾಡಿದ್ದ ರೀತಿ ಇರ್ಬೋದು. ಅಲ್ಲಿ IAS ಆಫೀಸರ್ ಇದ್ದರು, ಮಿಲಿಟರಿ ಆಫೀಷಿಯಲ್ಸ್ ಇದ್ದರು ಆ ಒಂದು ಗ್ರೂಪಲ್ಲಿ. ಸೊ ಅವರನ್ನು ಹ್ಯಾಂಡಲ್ ಮಾಡಿದ್ದು, ಸೊ ಅದೊಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೇರ್ ನಾನೊಂದು 4-5 ಜನರಿಗೆ, ಕಮ್ಮಿ ಅಂತ ಹೇಳಿದ್ರೆ ಒಂದು 50 ಜನರಿಗೆ ಪರಿಚಯ ಇತ್ತು. ಈಗಲೂ ಸಹ ಅವರು ನನಗೆ ಮೆಸೇಜ್ ಮಾಡ್ತಾರೆ. ಹಾಗೆ ದಟ್ ಈಸ್ ಒನ್ ಸಮಥಿಂಗ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಫೇಸ್ಡ್. ಇನ್ನು ಕೂಡ ಅವರೊಟ್ಟಿಗೆ ನಿಮ್ಮದು ಅದೇ ರೀತಿ ಸಂಬಂಧ ಇದೆ. ಹೌದು. ಇಸ್ ದೇರ್ ಎ ಮೂಮೆಂಟ್ ವೆನ್ ಯು ಟ್ರೂಲಿ ಫೆಲ್ಟ್ ಪ್ರೌಡ್ ಆಫ್ ವಾಟ್ ಯು ಹ್ಯಾವ್ ಬಿಲ್ಟ್ ಇನ್ ದಿಸ್ ಫೀಲ್ಡ್? ಅದು ಯಾವುದಂತ ಹೇಳ್ಬೋದಾ? ಏನಾಗ್ತದೆ, ಓಕೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ದೆ ಹೀಗೆ ನಾನು ಅಂದರೆ ಬೇಸಿಕ್ಲಿ ನಾನು ಯಾರ ಹತ್ರ ನಾನು ಶೇರ್ ಮಾಡಿರಲಿಲ್ಲ ನನ್ನ ಕಂಪನಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಇಟ್ ಇಸ್ ಜಸ್ಟ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗಲ್ಲಿ. ಎಲ್ಲಿ ಸಹ ನನ್ನದೊಂದು ಪ್ರೆಸೆನ್ಸ್ ಇರಲಿಲ್ಲ. ನಾನು ಆವಾಗಲೇ ಹೇಳಿದೆ ಸಕ್ಸಸ್ ಸ್ಟೋರಿ ಕಂಟಿನ್ಯೂಸ್ ಅಂತ ಹೇಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಎಲ್ಲಿ ಸಹ ನಾನು ಐ ಹ್ಯಾವ್ ನಾಟ್ ಶೇರ್ಡ್ ದಟ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕಂಪನಿ ಅಂತ. So then one fine day I told one of my friend that I've started my own company. 6 months down the lane ನಾನು ಹೇಳಿದೆ ಒಬ್ಬರಿಗೆ, ದ ಫಸ್ಟ್ ಆರ್ಡರ್ ಈಸ್ ಅವ್ರ ಕುಲು ಮನಾಲಿ ಅವ್ರು ಕೊಟ್ಟಿದ್ರು ಅಂತ. ಸೊ ಫಸ್ಟ್ ಅದು ನನಗೆ ಖುಷಿ ಆದದ್ದು ಅವರು ಹೇಳಿದ್ದು ನಂದೊಂದು 1.5 ವರ್ಷದ್ದು ಪಾಪು ಇದೆ, ಸೊ ಸೇಫ್ ಇರಬೇಕು ಅಂತ ಹೇಳಿ. ಸೊ ಆ ಒಂದು ಆರ್ಡರ್ ಇರ್ಬೋದು, ಇಟ್ ಚೇಂಜ್ ಮೈ ಪಾಯಿಂಟ್ ಅಂತ. ಸೊ ದ್ಯಾಟ್ ವಾಸ್ ಅ ಫಸ್ಟ್ ಆರ್ಡರ್. ಅವರಿಂದ ನೆಕ್ಸ್ಟ್ ನನಗೆ 2 ಆರ್ಡರ್ ಸಿಕ್ಕಿತ್ತು. ದೇ ಲೈಕ್ಡ್ ಇಟ್ ಆ್ಯಂಡ್ ಅವ್ರು ಹೇಳಿದರು ಫ್ರಮ್ ದ ಡೇ 1. ಆ್ಯಂಡ್ ಅಗೇನ್ ದೇ ವೇರ್ ಬ್ರಾಹ್ಮಿನ್ಸ್ ಆ್ಯಂಡ್ ದೇ ಟೋಲ್ಡ್ ಟಿಪಿಕಲಿ ಐ ವಾಂಟ್ ವೆಜ್ ಫುಡ್. ದೇ ವೇರ್ ವೆರಿ ಸ್ಪೆಸಿಫಿಕ್, ನಮಗೆ ಹೀಗೆ ಬೇಕು ಆ್ಯಂಡ್ ಎವ್ರಿಥಿಂಗ್, ಇಲ್ಲಿ ತನಕ ಫ್ರಮ್ ಡ್ರೈವರಿಂದ ಹಿಡಿದು ಹೋಟೆಲ್ಸ್ ಇರ್ಬೋದು ಎಲ್ಲಿಯಾದರೂ. ಸೊ ದ್ಯಾಟ್ ವಾಸ್ ಒನ್ ರಿಕ್ವೆಸ್ಟ್ ಫ್ರಮ್ ದೆಮ್.
ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ. ಅವ್ರು ಬಂದ ವೇಳೆ ಹೇಳಿದರು, ಪ್ರಹ್ಲಾದ್, ಇಟ್ ವಾಸ್ ರಿಯಲಿ ಗುಡ್, ವಾಟ್ ಎವರ್ ಯು ಹವ್ ಡನ್, ಎವ್ರಿಥಿಂಗ್, ವೆಜ್ಜಿಂದ ಇರ್ಬೋದು, ಎಲ್ಲದು ಫುಡ್ ಇರ್ಬೋದು, ಎಲ್ಲ ಎಂತ, ದೇ ವೆರ್ ವೆರಿ ಹ್ಯಾಪಿ. ಸೊ ದ್ಯಾಟ್ ಈಸ್ ವಾಟ್ ವಿ ಲಿವ್ ಫಾರ್ ದ್ಯಾಟ್ ಮೂಮೆಂಟ್ಸ್ ಅಂತ ಹೇಳ್ತೇನೆ. ಹಾಗೆ What is your long-term vision or next big goal for your tours and travels business? ಓಕೆ, ಆವಾಗಲೇ ಅದೇ ಹೇಳಿದಾಗೆ ನಾನು ವಾಟ್ಸ್ ಲಾಂಗ್ ಟರ್ಮ್ ವಿಷನ್ ಈಸ್ ಇನ್ 3 to 4 years ಆಫ್ ಟೈಮ್ ಮೈ ಕಂಪನಿ ಶುಡ್ ಹ್ಯಾವ್ ಅ ಟರ್ನ್ ಓವರ್ ಆಫ್ 100+ crores ಅಂತ ಹೇಳಿ. ಸೊ ದಿಸ್ ಇಯರ್ ನಾನು ಆಲ್ರೆಡಿ ಆ ಒಂದು ಅಚೀವ್ ಮಾಡಲಿಕ್ಕೆ ಆಲ್ರೆಡಿ ನಾನೊಂದು ಇದೆ ಜಾನಿಂದ ಇಷ್ಟರ ತನಕ ಐ ಹ್ಯಾವ್ ಆಲ್ರೆಡಿ ಸರ್ಪಾಸ್. ನಾನು ಹೇಳಿದಾಗೆ ನಾನು ಈಗ ಜಸ್ಟ್ 10 days ಆಯಿತು ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಬಂದು. ಜಾನ್ವರಿಂದ ಇದ್ರ ತನಕ ನಾನು ಇಷ್ಟರ ತನಕ ನಾನು ಆಲ್ರೆಡಿ 1.5 crores ಆಫ್ ಟರ್ನ್ ಓವರ್ ಇನ್ನು ಪಾರ್ಟ್ ಟೈಮ್ ಇದರಲ್ಲಿ. ಯಾಕೆ ಹೇಳಿದರೆ ನಾನು ಆವಾಗಲೇ ಹೇಳಿದೆ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಇದೆ, ಇದೊಂದು ಬೇರೆ ಬೇರೆ ಬಿಸ್ನೆಸ್ ಇದೆ. ಒಂದು ಇದರಲ್ಲಿ ನಾನೊಂದು ಈ ವಿಷನ್ ಇಟ್ಕೊಂಡು ನಾನು 1.5 crores ಜಸ್ಟ್ ವರ್ಡ್ ಆಫ್ ಮೌತಲ್ಲಿ ನಾನು ಈ ಟರ್ನ್ ಓವರ್ ತಂದಿದ್ದೇನೆ, 1 crore+. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗ ನಾನು ಒಂದೊಂದೇ MOU ಸೈನ್ ಮಾಡ್ತಾ ಇದ್ದೇನೆ ವಿತ್ ಕಾರ್ಪೊರೇಟ್ ಕಂಪನೀಸ್ ಎಲ್ಲ. ಸೊ ದ್ಯಾಟ್ ವಿಲ್ ಗೆಟ್ ಮೀ more businesses, and that is what my vision is, serving corporate companies from Udupi or Kudla. Okay. Are there any new travel trends or destinations that you are excited to explore or promote in future? Every country is special for everyone. ಹಾಗೆ ನಾನು ಹೊಸತ್ತಂತ ಏನಿಲ್ಲ. ದೇರ್ ಆರ್ ಕಂಟ್ರೀಸ್, ಈಗ ಬೇಸಿಕ್ಲಿ ಅದಕ್ಕೆಲ್ಲ ಮೋಟಿವೇಟ್ ಮಾಡೋದಾಗೇನು ಇನ್ಸ್ಟಾಗ್ರಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಬೇಸಿಕ್ಲಿ. ಓಕೆ, ಇಲ್ಲಿ ಒಂದು ಕಂಟ್ರೀಸ್ ಇದೆ, ಯು ಜಸ್ಟ್ ಎಕ್ಸ್ಪ್ಲೋರ್ ಅಂತ ಹೇಳಿ. ಸೊ ದಟ್ ಈಸ್ ಓನ್ ಆಲ್ ಕಂಟ್ರೀಸ್ ಆರ್ ಸ್ಪೆಷಲ್ ಫಾರ್ ಈಚ್ ಪೀಪಲ್. ಐ ವಾಂಟ್ ಟು ಅಗೇನ್ ಬಜೆಟೆಡ್ ಇರ್ತದೆ. ಸೊ ನಮ್ಮ ಇಂಡಿಯಾದಲ್ಲಿ ಬಜೆಟ್ಸ್ ನೋಡ್ತಾರೆ. ಇಫ್ ದೇರ್ ಇಸ್ ಅ ಹೈ ಎಂಡ್ ದೇ ವಿಲ್ ಗೋ ಟು ಯುರೋಪ್. ಇಫ್ ದೇರ್ ಇಸ್ ಅಗೇನ್ ಸ್ಕಾಟ್ಲ್ಯಾಂಡ್ ಇರ್ಬೋದು, ಪೋಲ್ಯಾಂಡ್ ಇರ್ಬೋದು, ದೇ ಕ್ಯಾನ್ ಇವನ್ ಅಂಟಾರ್ಟಿಕಾ. ನನಗೆ ಒಂದು ವಿಷನ್ ಇರೋದು, ನನ್ನ ಒಂದು ಗ್ರೂಪನ್ನು ಅಂಟಾರ್ಟಿಕಾನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ದಟ್ ಈಸ್ ವೇರ್ ಪೀಪಲ್ ವಿಲ್ ಕಮ್ ಟು ನೋ ಒಂದು ಯಾವ ರೀತಿ ನಮ್ಮ ಪ್ರಪಂಚದಲ್ಲಿ ಯಾವ ರೀತಿ ಪ್ಲೇಸಸ್ ಇದೆ ಅಂತ ಹೇಳಿ. ಸೊ ಆ ಒಂದು ವಿಷನ್ ಇದೆ. ಅಗೇನ್ ಆವಾಗಲೇ ಹೇಳಿದಾಗೆ ಐ ಹ್ಯಾವ್ ಟು ಟಚ್ ಮೈ 100 crores ಆಫ್ ಟರ್ನ್ ಓವರ್. If you had one piece of advice for someone who wants to start a career in tours and travels, ಏನದು? One piece of advice, sir, ಟ್ರಾವೆಲ್ ಬಿಸ್ನೆಸ್ ಇಸ್ ವೆರಿ ಹ್ಯೂಜ್. ಇಟ್ಸ್ $1 billion ಬಿಸ್ನೆಸ್ ನಮ್ಮ ಇಂಡಿಯಾದಲ್ಲೇ ನಾನು ಹೇಳೋದು. ಏನಿಲ್ಲ, ಬಿಕಾಸ್ ಯು ಕ್ಯಾನ್ ಸ್ಟಾರ್ಟ್. ಯಾರು ಬಂದರೂ ಸಹ ಇಟ್ಸ್ ಅನ್ ಓಪನ್ ಮಾರ್ಕೆಟ್. ಯಾರು ನಾನು ಇವತ್ತು ಬಂದೆ, ನಾನು 3 ವರ್ಷ ಹಿಂದೆ ನಾನೇ ಇರಲಿಲ್ಲ. ಸೊ ಐ ಆಮ್ ಆಲ್ಸೋ ನ್ಯೂ ಟು ದ ಫೀಲ್ಡ್. ದೇರ್ ಆರ್ ಮೆನಿ ಪ್ಲೇಯರ್ಸ್ ಹೂ ಆರ್ ದೇರ್ ಆಲ್ರೆಡಿ 50, 60 years, 70 years ಇಂದ ಮಾಡೋರಿದ್ದಾರೆ. ಎವ್ರಿ ಒನ್ ದೇರ್ ಹ್ಯಾವ್ ದೇರ್ ಓನ್ ನೀಶ್ ಆರ್ ಎನಿಥಿಂಗ್. ನಾನು ಐ ಆಮ್ ಗುಡ್ ಅಟ್ ಮಾರ್ಕೆಟಿಂಗ್ ಅಂತ ನಾನು ಹೇಳ್ತೇನೆ. ಓಕೆ, ಯಾರಾದರೂ ಒಂದು ಎಕ್ಸ್ಪೀರಿಯನ್ಸ್, ಓಕೆ, ನಾನು ಕೆಲವ್ರು ಏನು ಮಾಡ್ತಾರೆ, ದೇರ್ ಈಸ್ ಅ ಎಕ್ಸ್ಪೀರಿಯನ್ಸ್ ಟ್ರಾವೆಲಿಂಗ್ ಅಂತ ಹೇಳಿ. ಓಕೆ, ನಾನು ಕಾಫಿ ತೋಟಕ್ಕೆ ಕರ್ಕೊಂಡೋಗಿ ಆ ಒಂದು ತೋಟವನ್ನು ಎಕ್ಸ್ಪೀರಿಯನ್ಸ್ ಮಾಡಿಸಿ ಅಲ್ಲಿದೊಂದು ಇದು ಮಾಡ್ತೇನೆ. ಸೊ ಹಾಗೆ ಅಗ್ರಿಕಲ್ಚರ್ ಟೂರಿಸಮ್ ಅಂತ ಹೇಳ್ತಾರೆ, ಅದಕ್ಕೆ ಯಾವ ರೀತಿ ನಮ್ಮ ಬೆಳೆ ಎಲ್ಲ ಆಗ್ತದೆ, ದಟ್ ಈಸ್ ಆಲ್ಸೋ ದೇರ್. ಸೊ ದೇರ್ ಈಸ್ ಎವ್ರಿ ಈಗ ನೀವು ಹೆಲ್ತ್ ಟೂರಿಸಮ್ ಉಂಟು. ಈಗ ರೀಸೆಂಟ್ಲಿ ಆಫ್ಟರ್ ಕಾಂತಾರ ಮೂವಿ, ಅದು ಸಹ ಒಂದು ಈಗ ಟೂರಿಸಮ್ ಸೆಕ್ಟ್ರಲ್ಲಿ ಇದಾಗ್ತಾ ಉಂಟು. ಯಾವ ರೀತಿ ನಮ್ಮ ತುಳುನಾಡು ಯಾವ ರೀತಿ ಇದೆ ಅಂತ ಹೇಳಿ. ಸೊ ನನ್ನ ಒಂದು ಅಡ್ವೈಸ್, ಲರ್ನ್ ದಟ್ ಮಾರ್ಕೆಟ್ ಆ್ಯಂಡ್ ಜಸ್ಟ್ ಜಂಪ್ ಇನ್ ಅಂತ ಹೇಳಿ. 100% ಯು ವಿಲ್ ಹ್ಯಾವ್ ಗ್ರೋತ್. ಯಾವುದ್ರಲ್ಲಿ ಇದೆ ಎಲ್ಲ ಸೆಟ್ ಬ್ಯಾಕ್ಸ್ ಇರ್ತದೆ. ಯಾಕಂತ ಹೇಳಿದರೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅಂತ ಹೇಳಿದರೆ ಎಲ್ಲದು ನಾನು ನಿಮ್ಮ ಟೇಬಲಲ್ಲೇ ಬರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಎವ್ರಿಥಿಂಗ್ ಈಸ್ ಅ ಎಕ್ಸ್ಪೀರಿಯನ್ಸ್. ಓನ್ಲಿ ಆಫ್ಟರ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಕಮ್ ಟು ನೋ ಅಂತ ಹೇಳಿ. Thank you so much, Mr. Prahlad Naik, for sharing your journey and insights with us. Your story truly inspiring for anyone dreaming of building a career in travel. Wishing you continued success and many more memorable journeys ahead. Thank you. Thank you, sir. Thank you.